ಓಂ ಶಾಂತಿ. ಮುರಳಿಯ ದಿನಾಂಕ 27/2/2025। मीठे बच्चे, सत्य का संग ज्ञान मार्ग में ही होता है। अभी तुम सत बाप के संग में बैठे हो। बाप की याद में रहना माना सत्संग करना। ಮಧುರ ಮಕ್ಕಳೇ, ಸತ್ಯದ ಸಂಗ ಜ್ಞಾನ ಮಾರ್ಗದಲ್ಲಿ ಮಾತ್ರ ಸಿಗುತ್ತದೆ. ನೀವೀಗ ಸತ್ಯ ತಂದೆಯ ಸಂಗದಲ್ಲಿ ಕುಳಿತಿದ್ದೀರಿ. ತಂದೆಯ ನೆನಪಿನಲ್ಲಿ ಇರುವುದು ಅಂದರೆ ಸತ್ಸಂಗ ಮಾಡುವುದಾಗಿದೆ. सत्संग की आवश्यकता तुम बच्चों को अभी है, क्यों? ಸತ್ಸಂಗದ ಅವಶ್ಯಕತೆ ಮಕ್ಕಳಿಗೆ ಸಂಗಮ ಯುಗದಲ್ಲಿ ಮಾತ್ರ ಇದೆ. ಯಾಕೆ? क्योंकि तमोप्रधान आत्मा एक सत्य बाप, सत्य शिक्षक और सद्गुरु के संग से ही सतो प्रधान अर्थात काले से गोरी बन सकती है. ಏಕೆಂದರೆ ತಮೋಪ್ರಧಾನ ಆತ್ಮನೇ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರುವಿನ ಸಂಗದಿಂದ ಸತೋಪ್ರಧಾನ ಆಗ್ತದೆ. ಅಂದರೆ ಕರ್ರಗಿರುವಂಥವರು ಬೆಳ್ಳಗಾಗ್ತಾರೆ. ಆತ್ಮ ಕಪ್ಪಾಗಿರುವಂತಹ ಆತ್ಮ ಸುಂದರ ಆಗ್ತದೆ. बिना सत्संग के निर्बल आत्मा बलवान नहीं बन सकती. बाप के संग से आत्मा में पवित्रता का बल आ जाता है. 21 जन्म के लिए उसका बेड़ा पार हो जाता है. सत्संग इಲ್ಲದೆ ನಿರ್ಬಲ ಆತ್ಮಕ್ಕೆ ಬಲ ಸಿಗೋದಿಲ್ಲ. ತಂದೆಯ ಸಂಗದಿಂದ ಆತ್ಮದಲ್ಲಿ ಪವಿತ್ರತೆಯ ಬಲ ಬರುತ್ತದೆ. 21 ಜನ್ಮಕ್ಕಾಗಿ ಆತ್ಮನ ಜೀವನ ನೌಕೆ ದಾಟಿ ಹೋಗ್ತದೆ. ಓಂ ಶಾಂತಿ. बच्चे सत्संग में बैठे हो. इस सत्य के संग में कल्प कल्प संगम पर ही बच्चे बैठते हैं. दुनिया तो यह नहीं जानती कि सत्य का संग किसको कहा जाता है. ಮಕ್ಕಳು ಕಲ್ಪಕಲ್ಪಕ್ಕೂ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮನ ಸತ್ಸಂಗದಲ್ಲಿ ಕೂತ್ಕೊಳ್ತಾರೆ. ಜಗತ್ತಿಗೆ ಗೊತ್ತಿಲ್ಲ ನಿಜವಾದ ಸತ್ಸಂಗ ಯಾವುದಾಗಿದೆ ಅಂತ. सत्संग नाम अविनाशी चला आता है. भक्ति मार्ग में भी कहते हम फलाने सत्संग में जाते हैं. ಸತ್ಸಂಗದ ಹೆಸರು ಅವಿನಾಶಿಯಾಗಿ ನಡೆದು ಬಂದಿದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಎಲ್ಲೆಲ್ಲಿ ಆಧ್ಯಾತ್ಮಿಕ ಗೋಷ್ಠಿಗಳು ನಡೀತವೆ, ಆಧ್ಯಾತ್ಮಿಕ ಪ್ರವಚನಗಳು ನಡೀತವೆ, ಅದಕ್ಕೆ ಸತ್ಸಂಗ ಅಂತ ಹೇಳಲಾಗ್ತದೆ. अब वास्तव में भक्ति मार्ग में कोई सत्संग में जाते नहीं. सत्संग होता ही ज्ञान मार्ग में है. ವಾಸ್ತವಿಕವಾಗಿ ಭಕ್ತಿ ಮಾರ್ಗದ ಸತ್ಸಂಗ ಏನಿದೆ ಅದು ನಿಜವಾದ ಸತ್ಸಂಗನೇ ಅಲ್ಲ. ನಿಜವಾದ ಸತ್ಸಂಗ ಜ್ಞಾನ ಮಾರ್ಗದಲ್ಲಿ ನಡೀತದೆ. अब तुम सत्य के संग में बैठे और कोई जगह आत्माएं परमपिता परमात्मा बाप के संग में नहीं बैठती. ಬೇರೆ ಯಾವ ಸ್ಥಳದಲ್ಲೂ ಕೂಡ ಆತ್ಮರು ಪರಮಾತ್ಮನ
ಸತ್ಯ ತಂದೆಯ ಸಂಘದಲ್ಲಿ ಕೂಡೋದಿಲ್ಲ. बाप को जानते ही नहीं, भल कहते हम सत्संग में जाते, परंतु वह देह अभिमान में आ जाते. ಪರಮಾತ್ಮ ತಂದೆಯನ್ನು ಅವರು ಯಾರೂ ಗುರುತಿಸಲೇ ಇಲ್ಲ. ಇನ್ನೂವರೆಗೂ ಅವನ ಪರಿಚಯವನ್ನೂ ತಿಳ್ಕೊಂಡಿಲ್ಲ. ಅಂದ ಮೇಲೆ ಅವನ ಸಂಘಕ್ಕೆ ಹೇಗೆ ಹೋಗ್ತಾರೆ? ಸತ್ಸಂಗಕ್ಕೆ ಹೋಗ್ತೀವಿ ಅಂತ ಹೇಳುವಂಥವರು ದೇಹ ಅಭಿಮಾನದಲ್ಲಿ ಇದ್ದಾರೆ. तुम देह अभिमान में नहीं हो, तुम समझते हो हम आत्मा हैं. सत्य बाबा के संग बैठे. ಆದರೆ ಮಕ್ಕಳು ನೀವು ಈಗ ದೇಹ ಅಭಿಮಾನದಲ್ಲಿ ಇಲ್ಲ. ನಿಮಗೆ ತಿಳಿದಿದೆ ನಾವು ಆತ್ಮ ಆಗಿದ್ದೇವೆ, ಪರಮಾತ್ಮ ತಂದೆಯ ಸಂಘದಲ್ಲಿ ಕುಳಿತಿದ್ದೇವೆ. और कोई भी मनुष्य सत्य के संग में बैठ नहीं सकता. सत्य का संग यह नाम भी अभी का है. ಬೇರೆ ಯಾವ ಮನುಷ್ಯರು ಸತ್ಯ ತಂದೆಯ ಸಂಘದಲ್ಲಿ ಕೂಡೋದಿಲ್ಲ. ಈ ಸತ್ಸಂಗ ಅನ್ನುವ ಹೆಸರು ಕೂಡ ಸಂಗಮ ಯುಗದ ಹೆಸರಾಗಿದೆ. इसका यथार्थ रीति अर्थ बाप बैठ समझाते. तुम आत्माएं अब परमात्मा बाप जो सत्य है उनके साथ बैठी हो. ಸತ್ಸಂಗದ ಯಥಾರ್ಥ ಅರ್ಥನು ಪರಮಾತ್ಮ ತಂದೆನೇ ಬಂದು ತಿಳಿಸ್ತಾರೆ. ನೀವಾತ್ಮರು ಸತ್ಯ ತಂದೆಯ ಜೊತೆಗೆ ಕುಳಿತಿದ್ದೀರಿ. सत्य बाप, सत्य टीचर, सत्य गुरु के सत्संग में बैठे. ನೀವೆಲ್ಲ ಮಕ್ಕಳು, ಆತ್ಮಿಕ ಮಕ್ಕಳು, ಸತ್ಯ ತಂದೆ, ಸತ್ಯ ಶಿಕ್ಷಕ, ಸತ್ಯ ಗುರುವಿನ ಸಂಘದಲ್ಲಿ ಕುಳಿತಿದ್ದೀರಿ. फिर भल यहाँ व घर में बैठे हो, परंतु अपने को आत्मा समझ याद बाप को करते. ನೀವು ಮಧುಬನದಲ್ಲಿ ಕುಳಿತರೂ ಸತ್ಸಂಗನೇ, ನಿಮ್ಮ ಮನೆಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿದರೆ ಅದು ಸತ್ಸಂಗ. हम आत्मा सत्य बाप को याद कर रहे, अर्थात सत्य के संग में बैठे. बाप मधुबन में बैठे हैं. बाप को याद करने की युक्तियाँ भी अनेक प्रकार की मिलती. ಮಧುಬನದಲ್ಲೂ ಸತ್ಸಂಗ ಮಾಡಬಹುದು. ತಮ್ಮ ತಮ್ಮ ಮನೆಗಳಲ್ಲಿಯೂ ತಂದೆಯನ್ನು ನೆನಪು ಮಾಡ್ತಾ ಸತ್ಸಂಗದ ಅನುಭವ ಮಾಡಬಹುದು. ತಂದೆಯನ್ನು ನೆನಪು ಮಾಡುವ ಅನೇಕ ಯುಕ್ತಿಗಳನ್ನು, ಉಪಾಯಗಳನ್ನು ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಯಾದಸೆ ಹಿ ವಿಕರ್ಮ ವಿನಾಶ ಹೋಂಗೆ, यह भी बच्चे जानते हैं. हम 16 कला संपूर्ण बनते हैं, फिर उतरते उतरते कला कम होती जाती. ನೆನಪಿನಿಂದ ಮಾತ್ರ ವಿಕರ್ಮಗಳು ವಿನಾಶ ಆಗ್ತವೆ ಮತ್ತು ನಾವು 16 ಕಲಾ ಸಂಪೂರ್ಣ ಆಗಿಬಿಡ್ತೀವಿ. ಇಳಿತಾ ಇಳಿತಾ ಕಲೆಗಳು ಕಡಿಮೆ ಆಗ್ತವೆ. भक्ति भी पहले अव्यभिचारी, फिर गिरते गिरते व्यभिचारी होने से तमो प्रधान बन जाते. ಭಕ್ತಿಯೂ ಕೂಡ ಮೊದಲು ಅವ್ಯಭಿಚಾರಿ ಭಕ್ತಿ ನಡೀತದೆ. ನಂತರ ಭಕ್ತಿ ಮಾರ್ಗದಲ್ಲೂ ಕೂಡ ಇಳಿತಾ ಇಳಿತಾ ನಾವು ವ್ಯಭಿಚಾರಿ ಭಕ್ತಿಯನ್ನು ಪ್ರಾರಂಭ ಮಾಡ್ತೇವೆ. ಆಗ ನಾವು ತಮೋ ಪ್ರಧಾನ
ಆಗಿಬಿಡ್ತೇವೆ. उसको सत्य का संग जरूर चाहिए, नहीं तो ಪವಿತ್ರ कैसे बने. ಪವಿತ್ರ ಆಗಲಿಕ್ಕಾಗಿ ಆತ್ಮಕ್ಕೆ ಸತ್ಯ ತಂದೆಯ ಸಂಗ ಅವಶ್ಯವಾಗಿ ಬೇಕು. अब तुम आत्माओं को सत्य बाप का संग मिला है, उसको याद करना ही उनका संग है. ಈಗ ನಿಮಗೆ ಸತ್ಯ ತಂದೆಯ ಸಂಗ ಸಿಕ್ಕಿದೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ ಅವನನ್ನು ನೆನಪು ಮಾಡುವುದೇ ಅವನ ಸಂಗ ಆಗಿದೆ. याद को भी संग कहेंगे. यह है सत्य का संग. यह देह होते हुए भी तुम मुझे याद करो, आत्मा बनकर याद करो. यह है सत का संग. ತಂದೆ ತಿಳಿಸ್ತಾರೆ, ನೀವು ದೇಹದಲ್ಲಿ ಇದ್ದರೂ ಸಹ ಆತ್ಮ ಆಗಿ ನನ್ನನ್ನು ನೆನಪು ಮಾಡಿರಿ. ಅದು ನಿಜವಾದ ಸತ್ಸಂಗ ಆಗಿದೆ. जैसे कहते हैं ना, इनको बड़े आदमी का संग लगा हुआ है, इसलिए देह अभिमानी बन पड़ा है. अभी तुम्हारा संग हुआ है सत्य बाप के साथ. ಒಬ್ಬರ ಸಂಘದಲ್ಲಿ ಬಹಳ ಸಮಯ ಇರ್ತಾ ಇದ್ದರೆ ಜನ ಹೇಳ್ತಾರೆ ಅವನ ಸಂಘ ಇವನಿಗೆ ಹಿಡಿದಿದೆ ಅಂತ. ಅಭಿ ತುಮ್ಹಾರಾ ಸಂಘ ಹುವಾ ಹೈ ಸತ್ಯ ಬಾಪ್ ಕೆ ಸಾಥ್. ಅಲ್ಲಿ ಮನುಷ್ಯರ ಸಂಘ ಮನುಷ್ಯರ ಜೊತೆಗೆ ಇರ್ತದೆ. ಇಲ್ಲಿ ನಿಮ್ಮ ಸಂಘ ಸತ್ಯ ತಂದೆಯ ಜೊತೆಗೆ ಇದೆ. बाप कहते मैं एक ही बार आता हूँ. अभी आत्मा का परमात्मा से संग होने से 21 जन्म के लिए तुम पार हो जाते. ಬಾಬಾ ಹೇಳ್ತಾರೆ, ಸೃಷ್ಟಿ ನಾಟಕದಲ್ಲಿ ನಾನು ಒಂದೇ ಸಲ ಬರ್ತೀನಿ. ಆತ್ಮರು ಪರಮಾತ್ಮನ ಸಂಗ ಮಾಡೋದ್ರಿಂದ ಆತ್ಮರಿಗೆ 21 ಜನ್ಮದ ಸ್ವರ್ಗದ ಸುಖ ಪ್ರಾಪ್ತಿಯಾಗ್ತದೆ. ಆತ್ಮ ವಿಷಯ ಸಾಗರವನ್ನು ದಾಟಿ ಹೋಗ್ತದೆ. फिर तुमको संग लगता है देह का, यह भी ड्रामा बना हुआ है. ಸಂಗಮ ಯುಗ ಬಿಟ್ಟರೆ ಉಳಿದ ಎಲ್ಲ ಯುಗಗಳಲ್ಲಿ ಆತ್ಮ ದೇಹದ ಸಂಘದಲ್ಲಿ ಇರ್ತದೆ. ಇದೇ ಥರ ನಾಟಕ ಮಾಡಲ್ಪಟ್ಟಿದೆ. ಬಾಪ್ कहते मेरे साथ तुम बच्चों का संग होने से तुम सतो प्रधान बन जाते हो, जिसको गोल्डन एज्ड कहा जाता है. ಸಂಗಮ ಯುಗದಲ್ಲಿ ನನ್ನ ಸಂಗ ಮಾಡೋದ್ರಿಂದ ನೀವು ಸತೋ ಪ್ರಧಾನ ಆಗಿಬಿಡ್ತೀರಿ. ಅಂದರೆ ಸುವರ್ಣ ಯುಗಕ್ಕೆ ಯೋಗ್ಯರಾಗ್ತೀರಿ. साधु संत आदि समझते हैं आत्मा निर्लेप है, सभी परमात्मा ही परमात्मा है. तो इसका मतलब परमात्मा में खाद पड़ी है. परमात्मा में तो खाद पड़ नहीं सकती. ಸಾಧು ಸಂತರು ಹೇಳ್ತಾರೆ ಆತ್ಮ ನಿರ್ಲೇಪ ಆಗಿದೆ. ಇನ್ನು ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ, ಸರ್ವವ್ಯಾಪಿ ಆಗಿದ್ದಾನೆ. ಹಾಗಾದರೆ ಕಲಿಯುಗದಲ್ಲಿ ಎಲ್ಲವೂ ಕಲುಷಿತ ಆಗಿದೆ ಅಂದರೆ ಪರಮಾತ್ಮನಲ್ಲಿ ಕಸ ಸೇರಿಕೊಂಡಿದೆ ಅಂತ ಅರ್ಥ ಆಗ್ತದೆ. ಪರಮಾತ್ಮನಲ್ಲಿ ಯಾವತ್ತೂ ಕಸ ಸೇರ್ಕೊಳ್ಳೋದಿಲ್ಲ. ಪರಮಾತ್ಮನ ಸ್ಥಿತಿ ಯಾವತ್ತೂ ಕಲುಷಿತ
आगोदिल। बाप कहते क्या मुझ परमात्मा में खाद पड़ती है? नहीं। बाबा ಕೇಳ್ತಾರೆ, ನಾನು ಪರಮಾತ್ಮ ಸದಾ ಪವಿತ್ರ ಆಗಿ ಇರುವಂಥವನು, ಪರಮ ಪವಿತ್ರ. ನನ್ನಲ್ಲಿ ಏನಾದರೂ ಕಲ್ಮಶ ಸೇರ್ಕೊಳ್ತದೇನು? मैं तो सदैव परम धाम में रहता, क्योंकि मुझे जन्म मरण में आना नहीं है. ನಾನು ಸದಾ ಕಾಲಕ್ಕೂ ಪರಮಧಾಮದಲ್ಲಿ ಇರ್ತೀನಿ, ಏಕೆಂದರೆ ನಾನು ಜನ್ಮ ಮರಣದಲ್ಲಿ ಬರೋದಿಲ್ಲ. यह तुम बच्चे जानते हो, तुम्हारे में भी कोई का संग जास्ती है, कोई का कम. ಈಗ ನಿಮಗೂ ತಿಳಿದಿದೆ, ಮಕ್ಕಳಲ್ಲಿ ಕೆಲವರು ಹೆಚ್ಚಿನ ಸಮಯ ತಂದೆಯ ಸಂಘದಲ್ಲಿ ಇರ್ತಾರೆ, ಕೆಲವರು ಕಡಿಮೆ ಸಮಯ ತಂದೆಯ ಸಂಘದಲ್ಲಿ ಇರ್ತಾರೆ. ಕೆಲವರ ಸತ್ಸಂಗ ಜಾಸ್ತಿ ಇದೆ, ಕೆಲವರ ಸತ್ಸಂಗ ಕಡಿಮೆ ಇದೆ. कोई अच्छी रीति पुरुषार्थ कर योग में रहते, जितना समय आत्मा बाप का संग करेगी उतना फायदा है. ಯಾರು ಒಳ್ಳೆ ರೀತಿಯಿಂದ ಪುರುಷಾರ್ಥ ಮಾಡಿ ಯೋಗದಲ್ಲಿ ಇರ್ತಾರೆ, ಅವರಿಗೆ ಅಷ್ಟೇ ಹೆಚ್ಚಿನ ಲಾಭ ಸಿಗ್ತದೆ. ವಿಕರ್ಮ ವಿನಾಶ. ಹೆಚ್ಚಿನ ಸಮಯ ತಂದೆಯ ಸಂಘದಲ್ಲಿ ಇರೋದ್ರಿಂದ ವಿಕರ್ಮಗಳು ವಿನಾಶ ಆಗ್ತವೆ. ಬಾಪ್ कहते आत्माएं मुझ बाप को याद कर, मेरा संग कर. मुझे यह शरीर का आधार तो लेना पड़ता है, नहीं तो परमात्मा बोले कैसे, आत्मा सुने कैसे. ಬಾಬಾ ಹೇಳ್ತಾರೆ, ನಿಮ್ಮ ಸಂಘದಲ್ಲಿ ಬರಬೇಕಾದ್ರೆ ನನಗೂ ಒಂದು ದೇಹದ ಆಧಾರ ಬೇಕಾಗ್ತದೆ. ಇಲ್ದಿದ್ರೆ ನಾನು ಮಾತಾಡೋದು ಹೇಗೆ, ನೀವು ಕೇಳೋದು ಹೇಗೆ? अभी तुम बच्चों का संग है सत्य के साथ, सत्य बाप को निरंतर याद करना है. ಈಗ ಮಕ್ಕಳ ಸಂಘ ಸತ್ಯ ತಂದೆಯ ಜೊತೆಗೇ ಇದೆ. ಆದ್ದರಿಂದ ನೀವು ಮಕ್ಕಳು ಆ ಸತ್ಯ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಬೇಕು. आत्मा को सत्य का संग करना है. आत्मा भी वंडरफुल है, परमात्मा भी वंडरफुल है, दुनिया भी वंडरफुल है. ಸಂಗಮ ಯುಗದಲ್ಲಿ ಮಾತ್ರ ಆತ್ಮಕ್ಕೆ ಪರಮಾತ್ಮನ ಸಂಗ ಸಿಗ್ತದೆ. ಆದ್ದರಿಂದ ಹೆಚ್ಚಿನ ಸಮಯ ಅವನ ಸಂಗದಲ್ಲಿ ಇರಬೇಕು. ಇಲ್ಲಿ ಆತ್ಮನೂ ವಂಡರ್ಫುಲ್ ಆಗಿದೆ, ಪರಮಾತ್ಮ ವಂಡರ್ಫುಲ್ ಆಗಿದ್ದಾನೆ, ಜಗತ್ತು ವಂಡರ್ಫುಲ್ ಆಗಿದೆ. यह दुनिया कैसे चक्र लगाती है, वंडर है ना. तुम सारे ड्रामा में ऑलराउंड पार्ट बजाते. ಈ ಜಗತ್ತು ಹೇಗೆ ಸುತ್ತಾಗ್ತದೆ, ಎಷ್ಟು ವಂಡರ್ ಇದೆ ಈ ಚಕ್ರದಲ್ಲಿ. ಇಡೀ ನಾಟಕದಲ್ಲಿ ನಿಮ್ಮ ಪಾತ್ರ ಆಲ್ರೌಂಡ್ ಪಾತ್ರ ಇದೆ, ಸರ್ವತೋಮುಖಿ ಪಾತ್ರ ನಿಮಗೆ ಸಿಕ್ಕಿದೆ. तुम्हारी आत्मा में 84 जन्मों का पार्ट नोंधा हुआ है. वंडर है ना. सत्ययुगी आत्माएं और आजकल की आत्माएं, उसमें भी तुम्हारी आत्मा सबसे ಜಾಸ್ತಿ ಆಲ್ರೌಂಡರ್ है. ಸತ್ಯಯುಗದಿಂದ ಬರುವಂಥ ಆತ್ಮರು
ಮತ್ತು ಇತ್ತೀಚೆಗೆ ಬರುವಂಥ ಆತ್ಮರುಗಳಲ್ಲಿ ವ್ಯತ್ಯಾಸ ಇದೆ. ನಿಮ್ಮ ಪಾತ್ರ ಆಲ್ರೌಂಡ್ पात्र आಗಿದೆ. नाटक में कोई का शुरू से पार्ट होता, कोई का बीच से, कोई का पिछाड़े में पार्ट होता है. वह है सब हद के ड्रामा, वह भी अभी निकले. ನಾಟಕದಲ್ಲಿ ಕೆಲವರ ಪಾತ್ರ ಪ್ರಾರಂಭದಿಂದ ಇರ್ತದೆ, ಕೆಲವರದ್ದು ಮಧ್ಯದಿಂದ ಶುರುವಾಗ್ತದೆ, ಕೆಲವರದ್ದು ಕೊನೆಗೆ ಇರ್ತದೆ. ಹಾಗೆ ಈ ನಾಟಕದಲ್ಲೂ ಕೂಡ ಎಲ್ಲ ಪಾತ್ರಧಾರಿಗಳು ಒಂದೇ ಸಮಯಕ್ಕೆ ಬರೋದಿಲ್ಲ. ಅವರವರ ಪಾತ್ರದ ಅನುಸಾರವಾಗಿ, ಸಮಯದ ಅನುಸಾರವಾಗಿ ಪಾತ್ರಧಾರಿಗಳು ನಾಟಕದಲ್ಲಿ ಪ್ರವೇಶ ಮಾಡ್ತಾರೆ. अब साइंस का इतना जोर है, सतयुग में कितना उनका बल रहेगा, नई दुनिया कितना जल्दी बनती हो. ಕೊನೆಗೆ ವಿಜ್ಞಾನ ಎಷ್ಟು ತೀವ್ರ ವೇಗದಿಂದ ಮುಂದೆ ಬರಿತಾ ಇದೆ. ವಿಜ್ಞಾನದ ಶಕ್ತಿಯಿಂದ ಹೊಸ ಜಗತ್ತಿನ ಸ್ಥಾಪನೆಯಾಗ್ತದೆ, निर्माण ಆಗ್ತದೆ. वहाँ पवित्रता का बल है मुख्य, अभी है निर्बल, वहाँ है बलवान. यह लक्ष्मी नारायण बलवान है. ವಿಜ್ಞಾನವೂ ಕೂಡ ಪವಿತ್ರತೆಯ ಬಲ ಉಳ್ಳಂತಹ ಲಕ್ಷ್ಮೀನಾರಾಯಣರಿಗೆ ಸಹಾಯ ಮಾಡ್ತಾರೆ. ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಡ್ತದೆ. ಸತ್ಯಯುಗದಲ್ಲಿ ಮುಖ್ಯವಾಗಿ ಎಲ್ಲ ಆತ್ಮರುಗಳಲ್ಲಿ ಪವಿತ್ರತೆಯ ಬಲ ಇರ್ತದೆ. ಈಗ ಎಲ್ಲ ಆತ್ಮರು ನಿರ್ಬಲ ಆಗಿದ್ದಾರೆ. अभी रावण ने बल छीन लिया है, फिर तुम उस रावण पर जीत पाकर कितना बलवान बनते हो. ರಾವಣ ನಿಮ್ಮ ಶಕ್ತಿಯನ್ನು ಕಸ್ಕೊಂಡಿದ್ದಾನೆ. ಈಗ ಮತ್ತೆ ನೀವು ರಾವಣನ ಮೇಲೆ ಜಯ ಗಳಿಸಿ ಬಲವಾನ ಆಗ್ತೀರಿ. जितना बाप के संग में रहेंगे उतना बलवान बनती है आत्मा. ಎಷ್ಟೆಷ್ಟು ಸತ್ಯ ತಂದೆಯ ಸಂಗದಲ್ಲಿ ಇರ್ತೀರಿ ಅಷ್ಟೇ ಆತ್ಮ ಬಲವಾನ್ ಆಗಿ ಬಿಡ್ತದೆ. पढ़ाई में भी बल तो मिलता है ना, तुमको भी बल मिलता है. सारे विश्व पर तुम ಹುಕುಂ ಚಲಾತೆ. ವಿದ್ಯೆಯಿಂದ ಮನುಷ್ಯನಿಗೆ ಬಲ ಸಿಗ್ತದೆ, ನಿಮಗೂ ಈಗ ಬಲ ಸಿಗ್ತದೆ. ಇಡೀ ವಿಶ್ವದ ಮೇಲೆ ನೀವು ರಾಜ್ಯ ಆಳ್ತೀರಿ. ಆತ್ಮ ಕಾ ಸತ್ಯ ಕೆ ಸಾಥ್ ಯೋಗ ಸಂಗಮ್ ಪರ್ ಹಿ ಹೋತಾ ಹೈ. ಸತ್ಯ ತಂದೆಯ ಜೊತೆಗೆ ನಮ್ಮ ಯೋಗ ಸಂಗಮ ಯುಗದಲ್ಲಿ ಮಾತ್ರ ಆಗ್ತದೆ. ಆತ್ಮ ಮತ್ತು ಪರಮಾತ್ಮನ ಸಂಗಮ ಆಗ್ತದೆ. ಆತ್ಮ ಕೋ ಮೇರಾ ಸಂಗ ಮಿಲ್ನೆ ಸೆ ಆತ್ಮ ಬಹುತ್ ಬಲವಾನ್ ಬನ್ ಜಾತಿ ಹೈ. ಆತ್ಮಕ್ಕೆ ನನ್ನ ಸಂಗ ಸಿಗೋದ್ರಿಂದ ಆತ್ಮ ಬಹಳ ಬಲವಾನ್ ಬಲಶಾಲಿ ಆಗಿಬಿಡ್ತದೆ. ऑलमाइटी अथॉरिटी से बल मिलता है. इसमें सब वेदों शास्त्रों के आदि मध्य अंत्य का ज्ञान आ जाता है. ಸರ್ವಶಕ್ತಿವಂತನಿಂದ ಆತ್ಮರಿಗೆ ಶಕ್ತಿ ಸಿಗ್ತದೆ, ಬಲ ಸಿಗ್ತದೆ. ಈ ಜ್ಞಾನದಲ್ಲಿ ಎಲ್ಲ ವೇದ ಶಾಸ್ತ್ರಗಳ ಆದಿ ಮಧ್ಯ ಅಂತ್ಯದ ಜ್ಞಾನ ಅಡಗಿದೆ.
जैसे बाप ऑल माइटी है, तुम भी ऑल माइटी बनते हो। विश्व पर तुम राज्य करते हो, तुमसे कोई छीन नहीं सकता। ಹೇಗೆ ಪರಮಾತ್ಮ ಸರ್ವಶಕ್ತಿವಂತನಾಗಿದ್ದಾನೆ, ಹಾಗೆ ನಿಮ್ಮನ್ನೂ ಕೂಡ ವಿಶ್ವದ ಮೇಲೆ ರಾಜ್ಯ ಆಳುವಂತಹ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಾನ್ ಮಾಡ್ತಾನೆ. ಆ ನಿಮ್ಮ ರಾಜ್ಯ ನಿಮ್ಮಿಂದ ಯಾರೂ ಕಸ್ಕೊಳ್ಳೋದಿಲ್ಲ. ತುಮಕೋ ಮೇರೆ ದ್ವಾರ कितना बल मिलता है। जितना बाप को याद करेंगे उतना बल मिलेगा, इनको भी बल मिलता है. ನಿಮಗೆ ತಂದೆಯಿಂದ ಎಷ್ಟೊಂದು ಬಲದ ಪ್ರಾಪ್ತಿಯಾಗ್ತಿದೆ. ಎಷ್ಟೆಷ್ಟು ಬಾಬಾವ್ರನ್ನ ನೆನಪು ಮಾಡ್ತೀರಿ ಅಷ್ಟೇ ನಿಮಗೂ ಬಲ ಸಿಗ್ತದೆ. ಬ್ರಹ್ಮ ಬಾಬಾವ್ರಿಗೂ ಕೂಡ ನನ್ನಿಂದನೇ ಬಲ ಸಿಗ್ತದೆ. कोई तकलीफ नहीं देते, सिर्फ याद करना है. बस 84 जन्मों का चक्र अब पूरा हो, वापिस जाना है. यह समझना कोई बड़ी बात नहीं है. ಬಾಬಾ ಹೇಳ್ತಾರೆ, ನಾನು ನಿಮಗೆ ಹೆಚ್ಚಿನ ಕಷ್ಟ ಕೊಡೋದಿಲ್ಲ. ಕೇವಲ ನನ್ನನ್ನು ನೆನಪು ಮಾಡ್ರಿ. 84 ಜನ್ಮಗಳ ಚಕ್ರ ಬುದ್ಧಿಯ ಮೂಲಕ ತಿರುಗಿಸ್ರಿ. ವಾಪಸ್ ಹೋಗಲಿಕ್ಕೆ ಸಿದ್ಧರಾಗ್ರಿ. ಈ ವಿಚಾರ ತಿಳ್ಕೊಳ್ಳೋದು ಬಹಳ ಸಹಜ ಇದೆ ಅಂತ ಹೇಳ್ತಾರೆ. ಜಾಸ್ತಿ रेज़गारी में जाने की तो दरकार नहीं. बीज को जानने से समझ जाते हैं, इनसे यह सारा झाड़ निकलता है. ಇನ್ನು ಹೆಚ್ಚಿನ ವಿಸ್ತಾರದಲ್ಲಿ ಹೋಗುವ ಅಗತ್ಯ ಇಲ್ಲ. ಬೀಜ ತಂದೆಯನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಅವನ ಮೂಲಕ ಇಡೀ ವೃಕ್ಷದ ಜ್ಞಾನನೇ ನಮಗೆ ಪ್ರಾಪ್ತಿಯಾಗ್ತದೆ. नटशेल में बुद्धि में आ जाता है. यह बड़ी विचित्र बातें हैं. भक्ति मार्ग में मनुष्य कितने धक्के खाते, मेहनत करते, मिलता कुछ नहीं. ಬಾಬಾ ಹೇಳ್ತಾರೆ, ಈ ಜ್ಞಾನ ಎಷ್ಟು ವಿಚಿತ್ರ ಆಗಿದೆ, ಎಷ್ಟು ವಿಸ್ತಾರ ಇದೆಯೋ ಅಷ್ಟೇ ಇದನ್ನು ಸಾರ ರೂಪದಲ್ಲಿನೂ ತಿಳ್ಕೋಬೋದು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಕಷ್ಟಪಡ್ತಾರೆ, ಅಲ್ದಾಡ್ತಾರೆ. ಮಿಲ್ತಾ ಕುಚ್ ನಹೀ. ಅಷ್ಟೆಲ್ಲ ಕಷ್ಟಕ್ಕೆ ಅವರಿಗೆ ಫಲ ಮಾತ್ರ ಕಡಿಮೆ ಸಿಗ್ತದೆ. ಅಬ್ ಬಾಪ್ ತುಮಕೋ ವಿಶ್ವ ಕಾ ಮಾಲಿಕ್ ಬನಾತೆ. हम योग बल से विश्व का मालिक बनते. भारत का योग मशहूर है. योग से तुम्हारी आयु कितनी बड़ी हो जाती है. ಬಾಬಾ ನಮಗೆ ಸರಳವಾದ ಜ್ಞಾನ ಯೋಗ ಕಲಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕ ಆಗ್ತೀವಿ. ಭಾರತದ ಯೋಗ ಬಹಳ ಪ್ರಸಿದ್ಧಿಯಾಗಿದೆ. ಯೋಗದಿಂದ ನಿಮ್ಮ ಆಯುಷ್ಯ ವೃದ್ಧಿಯಾಗ್ತದೆ. सत्य के साथ संग करने से कितना फ़ायदा होता है. आयु भी बढ़ी और काया भी निरोगी बन जाती है. ಸತ್ಯ ತಂದೆಯ ಜೊತೆಗೆ ಸಂಗ ಮಾಡೋದರಿಂದ ನಿಮಗೆ ಎಷ್ಟೊಂದು ಲಾಭ ಸಿಗ್ತದೆ. ಆಯುಷ್ಯವೂ ವೃದ್ಧಿಯಾಗ್ತದೆ, ಕಾಯ ನಿರೋಗಿ ಕಾಯ ಆಗಿಬಿಡ್ತದೆ. यह सब बातें बच्चों की बुद्धि में बिठाई जाती है और कोई का भी सत्य के साथ संग नहीं है
सिवाय तुम ब्राह्मणों के। ಸಂಗಮ ಯುಗದ ಬ್ರಾಹ್ಮಣರ ವಿನಃ ಬೇರೆ ಯಾರ ಸಂಘವೂ ಆ ಸತ್ಯ ತಂದೆಯ ಜೊತೆಗೆ ಇಲ್ಲ. तुम प्रजापिता ब्रह्मा की संतान दादे के पोत्रे हो, तो इतनी खुशी होनी चाहिए कि हम दादे के पोत्रे हैं। वर्षा भी दादे से मिलता है। यही याद की यात्रा है। ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ ಮತ್ತು ಶಿವನ ಮೊಮ್ಮಕ್ಕಳಾಗಿದ್ದೀರಿ. ಮೊಮ್ಮಕ್ಕಳಿಗೆ ಶಿವನಿಂದ ಆಸ್ತಿ ಸಿಗ್ತಾ ಇದೆ. ಇದುವೇ ನೆನಪಿನ ಯಾತ್ರೆಯಾಗಿದೆ. बुद्धि में यही स्मरण रहना चाहिए। उन सत्संगों में तो एक जगह जाकर बैठते, यहाँ वह बात नहीं। ಆ ಸತ್ಸಂಗಗಳಲ್ಲಿ ಜನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಕೂತ್ಕೊಳ್ತಾರೆ. ಇಲ್ಲಿ ಆ ಥರ ಇಲ್ಲ. ऐसे नहीं कि एक जगह बैठने से ही सत्य का संग होगा, नहीं। उठते बैठते चलते फिरते हम सत्य के संग में हैं। ಒಂದು ಕಡೆ ಕುಳಿತರೆ ಮಾತ್ರ ಸತ್ಯದ ಸಂಗ ಸಿಗ್ತದೆ ಅಂತಲ್ಲ. ಇಲ್ಲಿ ಓಡಾಡ್ತಾ ನಡೆದಾಡ್ತಾ ಕೆಲಸ ಮಾಡ್ತಾ ಬುದ್ಧಿಯ ಮೂಲಕ ಆ ಸತ್ಯ ತಂದೆಯ ಸಂಘದಲ್ಲಿ ಇರಬಹುದು. ಅಗರ್ ಉನ್ಕೋ ಯಾದ್ ಕರ್ತೆ ಹೇ ತೋ, ಪ್ರತಿಯೊಂದು ಕರ್ಮ ಮಾಡುವಾಗ ಅವನನ್ನು ನೆನಪು ಮಾಡ್ತಾ ಇದ್ದರೆ ಅವನ ಸಂಘ ನಮಗೆ ಸಿಗ್ತದೆ. ಯಾದ ನಹಿ ಕರ್ತೆ ತೋ ದೇಹ ಅಭಿಮಾನ್ ಮೇ, देह को सत्य नहीं कहें, देह को असत कहेंगे। शरीर तो जड़ है, 5 तत्वों का बना हुआ, उनमें आत्मा नहीं होती तो चुरपुर न हो। मनुष्य के शरीर की तो वैल्यू है नहीं और सबके शरीर की वैल्यू है। देह ಅಂದರೆ ಅಸತ್ಯ, ಆತ್ಮ ಅಂದರೆ ಸತ್ಯ. ದೇಹದ ಸಂಘಕ್ಕೆ ಸತ್ಸಂಗ ಅಂತ ಹೇಳೋದಿಲ್ಲ. ದೇಹ 5 ತತ್ವಗಳಿಂದ ಮಾಡಲ್ಪಟ್ಟಿದೆ. ಅದರಲ್ಲಿ ಆತ್ಮ ಇದ್ದಾಗ ಮಾತ್ರ ಅದು ಕೆಲಸ ಮಾಡ್ತದೆ. ಆತ್ಮ ಇಲ್ಲ ಅಂದರೆ ಮನುಷ್ಯನ ದೇಹಕ್ಕೆ ಯಾವ ಬೆಲೆನೂ ಇಲ್ಲ. और सबके शरीर की वैल्यू है, मनुष्य शरीर की वैल्यू है नहीं. ಪ್ರಾಣಿಗಳ ದೇಹಕ್ಕೆ ಬೆಲೆ ಇದೆ, ಮನುಷ್ಯರ ದೇಹಕ್ಕೆ ಒಂದು ಕೌಡೆ ಸಮಾನನೂ ಬೆಲೆ ಇಲ್ಲ. सौभाग्य तो आत्मा को मिलना है। मैं फलाना हूँ, आत्मा कहती है ना। बाप कहते आत्मा कैसे हो गई? अंडे कच्छ मच्छ सब खा जाती है, हर एक भस्मासुर है. ಈ ಜ್ಞಾನ ಯೋಗದಿಂದ ಸೌಭಾಗ್ಯ ಸಿಗ್ತಿರೋದು ಆತ್ಮಕ್ಕೆ ವಿನಃ ದೇಹಕ್ಕೆ ಅಲ್ಲ. ಆದರೆ ಇವತ್ತು ಆತ್ಮನೇ ಹೇಗಾಗ್ಬಿಟ್ಟಿದೆ, ದೇಹದ ಮೂಲಕ ಎಲ್ಲವನ್ನೂ ತಿಂತಾ ಇದೆ, ಅಶುದ್ಧ ಆಹಾರ ಸೇವನೆ ಮಾಡ್ತಾ ಇದೆ. ಮಾಂಸ ಮೊಟ್ಟೆ ಎಲ್ಲವನ್ನೂ ತಿಂತಾ ಇದೆ. ಹರೇಕ್ ಭಸ್ಮಾಸುರ है, अपने को आपे ही भस्म करते. कामचिता पर बैठ हर एक अपने को भस्म कर रहे हैं तो ಭಸ್ಮಾಸುರ ठहरे ना. ಇಲ್ಲಿ ಪ್ರತಿಯೊಬ್ಬರು
ಭಸ್ಮಾಸುರ ಆಗಿದ್ದಾರೆ. ತಮಗೆ ತಾವೇ ಭಸ್ಮ ಮಾಡಿಕೊಳ್ತಾ ಇದ್ದಾರೆ. ಕಾಮಚಿತೆಯ ಮೇಲೆ ಕುಳಿತು ತಮ್ಮನ್ನು ಭಸ್ಮ ಮಾಡಿಕೊಳ್ಳುವುದು ಅಂದರೆ ಭಸ್ಮಾಸುರ ಆಗೋದಾಗಿದೆ. ಅಬ್ ತುಮ್ ಜ್ಞಾನಚಿತಾ ಪರ್ ಬೈಠ್ ದೇವತಾ ಬಂತೆ. सारी दुनिया कामचिता पर बैठ भस्म हो गई है, काली हो गई है. ನೀವು ಮಾತ್ರ ಜ್ಞಾನಚಿತೆಯ ಮೇಲೆ ಕುಳಿತು ದೇವತಾ ಆಗ್ತಿದ್ದೀರಿ. ಉಳಿದವರು ಕಾಮಚಿತೆಯ ಮೇಲೆ ಕುಳಿತು ಭಸ್ಮ ಆಗಿದ್ದರೆ, ತಮೋ ಪ್ರಧಾನ ಆಗಿದ್ದರೆ, ಕಪ್ಪಾಗಿದ್ದರೆ. बाप आते हैं बच्चों को काले से गोरा बनाने. ತಂದೆ ಬಂದಿದ್ದಾರೆ ಮಕ್ಕಳನ್ನು ಶಾಮದಿಂದ ಸುಂದರ ಮಾಡೋದಕ್ಕಾಗಿ. समझाते हैं देह अभिमान छोड़ अपने को आत्मा समझो. बच्चे स्कूल में पढ़ते हैं, फिर पढ़ाई तो घर में भी रहती है बुद्धि में. ಬಾಬಾ ಹೇಳ್ತಾರೆ, ಮಕ್ಕಳು ಶಾಲೆಯಲ್ಲಿ ಕಲಿತಾರೆ. ಆ ಕಲ್ತಿರುವಂಥ ವಿದ್ಯೆ ಮನೆಗೆ ಹೋದಾಗ್ಲೂ ಅವರ ಬುದ್ಧಿಯಲ್ಲಿ ಅದು ನೆನಪಿರ್ತದೆ. ಯಹ ಭಿ ತುಮ್ಹಾರಿ ಬುದ್ಧಿ ಮೇ रहनी चाहिए. यह तुम्हारी स्टूडेंट लाइफ है. एम ऑब्जेक्ट सामने खड़ी, उठते बैठते चलते बुद्धि में यह नॉलेज रहनी चाहिए. ಹಾಗೆ ಈ ಶಾಲೆಯಲ್ಲಿ ಕೇಳಿದ್ದನ್ನು ನೀವು ಎಲ್ಲಿಯೇ ಹೋದ್ರೂ ಅದು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಿಮ್ಮದು ಕೂಡ ವಿದ್ಯಾರ್ಥಿ ಜೀವನ ಆಗಿದೆ. ನಿಮ್ಮ ಗುರಿ ನಿಮ್ಮ ಮುಂದೆನೇ ಇದೆ. ಓಡಾಡುವಾಗ, ನಡೆದಾಡುವಾಗ, ಕೆಲಸ ಮಾಡುವಾಗ ಕೇಳಿದ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. यहाँ बच्चे आते हैं, रिफ्रेश होते हैं, युक्तियाँ समझाई जाती है कि ऐसे ऐसे समझाओ. ಮಧುಬನಕ್ಕೆ ಮಕ್ಕಳು ಬರ್ತೀರಿ, ರಿಫ್ರೆಶ್ ಆಗ್ತೀರಿ. ಅನೇಕ ಹೊಸ ಹೊಸ ಉಪಾಯಗಳನ್ನು ಕೇಳ್ಕೊಂಡು ಬರ್ತೀರಿ. दुनिया में ढेर के ढेर सत्संग होते, कितने मनुष्य आकर इकट्ठे होते. वास्तव में वह सत का संग तो है नहीं. ಇವತ್ತು ಪ್ರಪಂಚದಲ್ಲಿ ಅನೇಕ ಸತ್ಸಂಗಗಳು ನಡೀತಾ ಇದ್ದಾವೆ. ಆದರೆ ವಾಸ್ತವಿಕವಾಗಿ ಅವು ಯಾವುದೂ ಕೂಡ ಸತ್ಯದ ಸಂಘ ಅಲ್ಲ. सत्य का संग तो अभी तुम बच्चों को ही मिलता है. देह अभिमान अथवा झूठे अभिमान से तुम गिर पड़ते और सत्य के संग से तुम चढ़ जाते. ಅಸತ್ಯದ ಸಂಗದಿಂದ ನೀವು ಕೆಳಗೆ ಇಳಿತಾ ಬಂದಿದ್ದೀರಿ, ಬಿದ್ದಿದ್ದೀರಿ. ಈಗ ಸತ್ಯದ ಸಂಗದಿಂದ ನೀವು ಮೇಲಕ್ಕೆ ಏರ್ತಾ ಇದ್ದೀರಿ. आधा कल्प तुम प्रारब्ध भोगते. ऐसे नहीं कि वहाँ भी तुमको सत्य का संग है. नहीं, सत्य का संग और झूठ का संग तब कहते हैं जब दोनों हाजिर है. ಅರ್ಧ ಕಲ್ಪ ನೀವು ಇಲ್ಲಿಯ ಸತ್ಸಂಗದ ಪ್ರಾರಬ್ಧ ಅನುಭವಿಸ್ತೀರಿ. ಅಲ್ಲಿ ಸತ್ಯಸಂಗ ಇರೋದಿಲ್ಲ. ಸತ್ಯಸಂಗ ಮತ್ತು ಅಸತ್ಯದ ಸಂಗ ಈ ಎರಡೂ ಗೊತ್ತಾಗುವುದು ಸಂಗಮ ಯುಗದಲ್ಲಿ. सत्य बाप जब आते हैं वही आकर सब बातें समझाते. जब तक वह सत्य बाप नहीं आए
तब तक कोई जानते भी नहीं. ಎಲ್ಲಿಯವರೆಗೆ ಸತ್ಯ ತಂದೆ ಬಂದು ಸತ್ಯ ಸಂಘದ ವಿಚಾರ ಹೇಳೋದಿಲ್ಲ, ಅಲ್ಲಿವರೆಗೆ ಯಾರಿಗೂ ನಿಜವಾದ ಸತ್ಸಂಗ ಯಾವುದು ಅಂತ ಗೊತ್ತಿರೋದಿಲ್ಲ. बाप बच्चों को कहते, हे आत्माएं, मेरे साथ संग रखो. देह का जो संग मिला है उनसे उपराम हो जाओ. ಈಗ ಪರಮಾತ್ಮ ಬಂದು ಹೇಳ್ತಾರೆ, ಮಕ್ಕಳೇ, ನನ್ನ ಜೊತೆಗೆ ನಿಮ್ಮ ಸಂಗ ಇರಲಿ. ದೇಹದ ಸಂಗದಿಂದ ಅನಾಸಕ್ತ ಆಗಿರಿ. देह का संग भल सतयुग में भी होगा, परंतु वहाँ तुम हो ही पावन. अभी तुम सत्य के संग से पतित से पावन बनते हो. फिर शरीर भी सतो प्रधान मिलेगा, आत्मा भी सतो प्रधान रहेगी. ಸತ್ಯಯುಗದಲ್ಲೂ ಕೂಡ ದೇಹದ ಸಂಗ ಇರ್ತದೆ, ಆದರೆ ಅಲ್ಲಿ ಸತೋಪ್ರಧಾನ ದೇಹ ಆಗಿರುವ ಕಾರಣ ಅಲ್ಲಿ ದೇಹದ ಸಂಗದಿಂದ ಯಾರೂ ಪತಿತ ಆಗೋದಿಲ್ಲ. ಎಲ್ಲರೂ ಪವಿತ್ರ ಸ್ಥಿತಿಯಲ್ಲಿ ಇರ್ತಾರೆ. ಈಗ ಪತಿತರನ್ನು ಪಾವನ ಮಾಡಲಿಕ್ಕಾಗಿ ನಮಗೆ ಪರಮಾತ್ಮನ ಸತ್ಯಸಂಗ ಬೇಕಾಗಿದೆ. ಸತ್ಯತ್ರೇತಾಯುಗದಲ್ಲಿ ಪರಮಾತ್ಮನ ಸಂಗ ಬೇಕಿಲ್ಲ. ಆತ್ಮ ಸತೋ ಪ್ರಧಾನ ಹೀ रहेगी. ಸತ್ಯತ್ರೇತಾಯುಗದಲ್ಲಿ ಆತ್ಮ ಸತೋ ಪ್ರಧಾನನೇ ಆಗಿರ್ತದೆ, ದೇಹನೂ ಸತೋ ಪ್ರಧಾನ ಆಗಿರ್ತದೆ. अब दुनिया में बरोबर आदि सनातन देवता धर्म था. आज उस धर्म को गुम कर आदि सनातन हिंदू धर्म कह देते. ಪ್ರಪಂಚದಲ್ಲಿ ಮೊದಲು ಆದಿ ಸನಾತನ ದೇವತಾ ಧರ್ಮ ಇತ್ತು. ಆ ಧರ್ಮ ಈಗ ಲೋಪವಾಗಿದೆ. ಆ ಧರ್ಮವನ್ನು ಎಲ್ಲರೂ ಮರ್ತಿದ್ದಾರೆ. ಆದ್ದರಿಂದ ತಮ್ಮ ಧರ್ಮವನ್ನು ಆದಿ ಸನಾತನ ಹಿಂದೂ ಧರ್ಮ ಅಂತ ಹೇಳ್ಕೊಳ್ತಿದ್ದಾರೆ. मूंझ गए. अभी भारतवासी समझते हो हम प्राचीन देवता धर्म के थे, सत्युग के मालिक थे, परंतु वह नशा कहाँ है. ಇವತ್ತಿಗೂ ಭಾರತವಾಸಿಗಳು ಹೇಳ್ತಾರೆ, ನಾವು ಪ್ರಾಚೀನ ದೇವತಾ ಧರ್ಮದ ವಂಶಜರು, ನಾವೇ ಸತ್ಯಯುಗದ ಮಾಲೀಕರಾಗಿದ್ವಿ. ಆದರೆ ಆ ನಶೆ ಎಲ್ಲಿದೆ? ಕಲ್ಪಕಿ ಆಯು ಲಂಬಿ ಲಿಖ ದಿ, इसलिए सब बातें भूल गए. ಕಲ್ಪದ ಅವಧಿನೇ ಬಹಳ ಜಾಸ್ತಿ ವರ್ಷಗಳು ಅಂತ ಬರೆದ್ಬಿಟ್ಟು ಆ ಕಾರಣದಿಂದ ಎಲ್ಲವನ್ನು ಮರೆತು ಹೋದರು. ಇಸ್ಕಾ ನಾಮ ಹೇ ಭೂಲ ಭುಲೈಯಾ ಕಾ ಖೇಲ್. ಆದ್ದರಿಂದ ಈ ಸೃಷ್ಟಿ ನಾಟಕದ ಆಟಕ್ಕೆ ಮರೆತು ಮರೆಸುವ ಆಟ ಅಂತನೂ ಹೇಳಲಾಗ್ತದೆ. आधा कल्प के बाद तुम नीचे गिरते हो. रावण राज्य शुरू होता, पुरानी दुनिया हो जाती. अब पुरानी दुनिया में हो. पहले नई दुनिया के मालिक थे. कोई कोई को यह भी याद नहीं पड़ता. ಮೊದಲು ನಾವು ಹೊಸ ಜಗತ್ತಿನ ಮಾಲೀಕರಾಗಿದ್ವಿ, ಈಗ ನಾವು ಹಳೆ ಜಗತ್ತಿನಲ್ಲಿ ಇದ್ದೇವೆ ಎನ್ನುವ ಮಾತು ಜನರಿಗೆ ಅರ್ಥ ಆಗೋದಿಲ್ಲ. ಬಾಬಾ ಹಮ್ಕೋ ಫಿರ್ ಸೆ ಸ್ವರ್ಗವಾಸಿ ಬನಾತೆ.
आधा कल्प बाद नीचे गिरते, क्योंकि रावण राज्य शुरू होता है। दुनिया पुरानी तो होगी न। आधा कल्प स्वर्गवासी फिर आधा कल्प नरकवासी बनेंगे। तुम मास्टर ऑलमाइटी बने हो नंबरवार पुरुषार्थ अनुसार। ನಾವು ಮಕ್ಕಳು ಅರ್ಧ ಕಲ್ಪ ಸ್ವರ್ಗವಾಸಿ ಆಗಿರ್ತೇವೆ, ಅರ್ಧ ಕಲ್ಪ ನರಕವಾಸಿ ಆಗ್ತೇವೆ. ಈಗ ನಾವು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಆಗಿದ್ದೇವೆ. ಯಹ ಹೈ ಜ್ಞಾನ ಅಮೃತ್ ಕಾ ಡೋಸ್. ಶಿವಬಾಬಾ ಪ್ರತಿದಿನ ಮುರಳಿಯ ಮೂಲಕ ಯಾವ ಜ್ಞಾನ ನಮಗೆ ತಿಳಿಸಿಕೊಡ್ತಾರೆ ಅದು ಅಮೃತ ಆಗಿರ್ತದೆ. ಅಮೃತದ ಡೋಸ್ ಕುಡಿಸ್ತಾರೆ. ಶಿವ ಬಾಬಾ ಕೋ ಆರ್ಗನ್ಸ್ ಮಿಲೆ ಹೇ ಪುರಾನೆ, ನಯಾ ಆರ್ಗನ್ಸ್ ತೋ ಮಿಲ್ತಾ ನಹೀ ಹೈ, पुराना बाजा मिलता है. बाप आते भी ವಾನಪ್ರಸ್ಥ में है. ಶಿವ ತಂದೆಗೆ ಹಳೇ ದೇಹ ಅಂದರೆ ಹಳೇ ವಾದ್ಯ ಸಿಕ್ಕಿದೆ. ಅದರ ಮೂಲಕನೇ ಅವನು ಹಾಡಬೇಕು, ಮಾತಾಡಬೇಕು. ಅವನು ಬರುವುದೇ ಬ್ರಹ್ಮನ ವಾನಪ್ರಸ್ಥ ಸ್ಥಿತಿಯಲ್ಲಿ. बच्चों को खुशी होती है तो बाप भी खुश होते हैं. बाप कहते हम आते हैं बच्चों को नॉलेज देकर रावण से छुड़ाने. ಬಾಬಾ ಹೇಳ್ತಾರೆ, ನಾನು ಬರುವುದು ಮಕ್ಕಳಿಗೆ ಜ್ಞಾನ ತಿಳಿಸಿ ರಾವಣನ ಬಂಧನದಿಂದ ಬಿಡಿಸಲಿಕ್ಕೆ. पार्ट तो खुशी से बजाया जाता है ना. बाप बहुत खुशी से पार्ट बजाते हैं. ಬಾಬಾ ಹೇಳ್ತಾರೆ, ಯಾವುದೇ ಪಾತ್ರ ಇರಲಿ, ಪಾತ್ರಧಾರಿಗಳು ಅದನ್ನು ಖುಷಿ ಖುಷಿಯಿಂದ ಅಭಿನಯಿಸಬೇಕು. ಬಾಬಾ ಹೇಳ್ತಾರೆ, ನಾನು ನನ್ನ ಪಾತ್ರ ಬಹಳ ಖುಷಿ ಖುಷಿಯಿಂದ ಮಾಡ್ತೀನಿ. कल्प कल्प मुझे आना पड़ता है. यह पार्ट कभी बंद नहीं होता. बच्चों को बहुत खुशी रहनी चाहिए. जितना सत्य का संग करेंगे उतना खुशी होगी. ನನಗೆಷ್ಟು ಖುಷಿ ಇದೆಯೋ ಅಷ್ಟೇ ಖುಷಿ ಮಕ್ಕಳಿಗೂ ಇರಬೇಕು. ಎಷ್ಟೆಷ್ಟು ಸತ್ಯದ ಸಂಗ ಮಾಡ್ತೀರಿ ಅಷ್ಟೇ ನಿಮಗೆ ಖುಷಿಯ ಅನುಭವ ಆಗ್ತದೆ. बाप बच्चों को मिल्कियत देते हैं. जो बच्चे सच्चे दिल वाले हैं उन पर बाप का बहुत प्यार रहता है. ತಂದೆಯಿಂದ ಮಕ್ಕಳಿಗೆ ಆಸ್ತಿ ದೊರೀತಾ ಇದೆ. ಯಾವ ಮಕ್ಕಳು ಸತ್ಯ ಹೃದಯವಂತರಾಗಿದ್ದಾರೆ, ಸತ್ಯ ಹೃದಯದಿಂದ ಬಾಬಾವ್ರನ್ನ ಪ್ರೀತಿ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರ ಮೇಲೆ ತಂದೆಗೂ ಬಹಳಷ್ಟು ಪ್ರೀತಿ ಇರ್ತದೆ. ಸಚ್ಚೆ ದಿಲ್ ಪರ್ ಸಾಹಬ್ ರಾಜಿ. अंदर बाहर जो सच्चे रहते हैं बाप के मददगार बनते हैं, सर्विस पर तत्पर रहते हैं, वही बाप को प्रिय लगते हैं. ಸತ್ಯ ಹೃದಯಗಳ ಮೇಲೆ ಸಾಹೇಬ ತಂದೆ ರಾಜಿಯಾಗಿರ್ತಾರೆ. ಯಾವ ಮಕ್ಕಳು ಒಳಗೂ ಹೊರಗೂ ಸತ್ಯತೆಯಿಂದ ಇರ್ತಾರೆ, ನಿರಂತರ ಸೇವೆಯಲ್ಲಿ ತತ್ಪರ ಆಗಿರ್ತಾರೆ, ತಂದೆಯ ಸಹಯೋಗಿಯಾಗಿರ್ತಾರೆ, ಅಂತಹ ಮಕ್ಕಳು ಬಾಬವ್ರಿಗೆ ಅತ್ಯಂತ ಪ್ರಿಯ ಆಗಿರ್ತಾರೆ. अपनी दिल से पूछना, क्या हम सच्ची सेवा करते हैं? सत्य बाबा के साथ संग रखते हैं? अगर बाबा के साथ संग नहीं रखेंगे
तो क्या गति होगी। बहुतों को रास्ता बताते रहेंगे तो ऊंच पद भी पाएंगे. ಈಗ ಬಾಬಾ ಹೇಳ್ತಾರೆ, ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ತಂದೆಯ ಸೇವೆಯಲ್ಲಿ ತತ್ಪರ ಆಗಿರ್ತೀರ. ಸತ್ಯ ತಂದೆಯ ಜೊತೆಗೆ ನಿಮ್ಮ ಸಂಘ ಇದೆಯೋ ಹೇಗೆ? ಅನೇಕರಿಗೆ ನೀವು ಸತ್ಯ ತಂದೆಯ ಕಡೆಗೆ ಹೋಗುವ ಮಾರ್ಗ ತೋರಿಸ್ತಾ ಇದ್ದೀರಾ. ನೀವು ಮಾರ್ಗ ತೋರಿಸಲಿಲ್ಲ ಅಂದರೆ ನಿಮಗೆ ಉನ್ನತ ಪದವಿ ದೊರೆಯೋದಿಲ್ಲ. सत्य बाप से हमने क्या वर्षा पाया, अपने अंदर देखना है. यह तो जानते हैं कि नंबरवार है. कोई कितना वर्षा पाते, कोई कितना पाते. रात दिन का फर्क है. ಎಲ್ಲರಿಗೂ ಗೊತ್ತಾಗ್ತದೆ ಅವರು ಯಾವ ಪದವಿಗೆ ಯೋಗ್ಯ ಆಗ್ತಾ ಇದ್ದಾರೆ, ಎಷ್ಟು ಆಸ್ತಿಯನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ ಎಲ್ಲರೂ ನಂಬರ್ವಾರ್ ಇದ್ದಾರೆ. ಒಬ್ಬರು ರಾಜನ ಪದವಿ, ಒಬ್ಬರು ಪ್ರಜಾ ಪದವಿಯನ್ನು ಪಡ್ಕೊಳ್ತಾರೆ. ಪದವಿಗಳಲ್ಲಿಯೂ ಕೂಡ ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. अच्छा, मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. तुम्हें जो इस देह का संग मिला है, इस संग से उपराम रहना है. सत्य के संग से पावन बनना है. ನಿಮಗೇನು ದೇಹದ ಸಂಗ ಸಿಕ್ಕಿದೆ, ಈ ಸಂಗದಿಂದ ನೀವು ಸದಾ ಅನಾಸಕ್ತ ಆಗಿ ಇರಬೇಕು. ಸತ್ಯ ತಂದೆಯ ಸಂಗದಲ್ಲಿ ಇದ್ದು ಪಾವನ ಆಗಬೇಕು. ಎರಡನೇದು, इस स्टूडेंट लाइफ में चलते फिरते बुद्धि में नॉलेज घूमती रहे. एम ऑब्जेक्ट को सामने रख पुरुषार्थ करना है. सच्ची दिल से बाप का मददगार बनना है. ಈ ವಿದ್ಯಾರ್ಥಿ ಜೀವನದಲ್ಲಿ ಓಡಾಡ್ತಾ ನಡೆದಾಡ್ತಾ ಕೇಳಿದ ಜ್ಞಾನ ಬುದ್ಧಿಯಲ್ಲಿ ಓಡ್ತಾ ಇರಬೇಕು. ಮನನ ಚಿಂತನೆ ನಡೀತಾ ಇರಬೇಕು. ಗುರಿ ಉದ್ದೇಶವನ್ನು ಮುಂದೆ ಇಟ್ಟುಕೊಂಡು ಪುರುಷಾರ್ಥ ಮಾಡಬೇಕು. ಸತ್ಯ ಹೃದಯದಿಂದ ತಂದೆಗೆ सहयोगी ಆಗಬೇಕು. वरदान, अव्यभिचारी और निर्विघ्न स्थिति द्वारा फर्स्ट जन्म की प्रारब्ध प्राप्त करने वाले समीप और समान भाव. ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯಿಂದ ಮೊದಲನೇ ಜನ್ಮದ ಪ್ರಾರಬ್ಧವನ್ನು ಪಡೆಯುವಂತಹ ತಂದೆಯ ಸಮೀಪ ಮತ್ತು ಸಮಾನ ಆತ್ಮ ಆಗಿರಿ. जो बच्चे यहाँ बाप के गुण और संस्कारों के समीप हैं, सर्व संबंधों से बाप के साथ का व समानता का अनुभव करते हैं, वही वहाँ रॉयल कुल में फर्स्ट जन्म के संबंध में समीप आते हैं. ಯಾವ ಮಕ್ಕಳು ತಂದೆಯ ಸಮಾನ ಗುಣಗಳನ್ನು ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ತಾರೆ, ಸರ್ವ ಸಂಬಂಧದಿಂದ ತಂದೆಯ ಜೊತೆಗೇ ಇರ್ತಾರೆ, ಸಮಾನತೆಯ ಅನುಭವ ಮಾಡ್ತಾರೆ,
ಅವರೇ ಸತ್ಯಯುಗದ ಮೊದಲನೇ ಪೀಳಿಗೆಯಲ್ಲಿ ರಾಯಲ್ ಪರಿವಾರದಲ್ಲಿ ನಾರಾಯಣನ ಜೊತೆಗೆ ಹುಟ್ಟಿ ಬರ್ತಾರೆ. ಅಲ್ಲಿಯೂ ಕೂಡ ನಂಬರ್ 1 ಆತ್ಮನ ಜೊತೆಗೆ ಇವರ ಸಂಬಂಧ ಸಮೀಪದ ಸಂಬಂಧ ಇರ್ತದೆ. ಎರಡನೇದು, फर्स्ट में वही आएंगे जो आदि से अब तक अव्यभिचारी और निर्विघ्न रहे. निर्विघ्न का अर्थ यह नहीं कि विघ्न आए नहीं, लेकिन विघ्न विनाशक व विघ्नों के ऊपर सदा विजयी रहे. यह दोनों बातें यदि आदि से अंत तक ठीक है तो फर्स्ट जन्म में साथी बनेंगे. ಮೊದಲನೇ ಜನ್ಮದಲ್ಲಿ ನಾರಾಯಣನ ಸಾಥಿ ಆಗುವಂಥವರು ಯಾರೆಂದರೆ ಅವರ ಪುರುಷಾರ್ಥದ ಆದಿಯಿಂದ ಕೊನೆಯವರೆಗೂ ಯಾರು ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಪುರುಷಾರ್ಥಿ ಆಗಿದ್ದಾರೆ. ನಿರ್ವಿಘ್ನ ಅಂದರೆ ವಿಘ್ನನೇ ಬರೋದಿಲ್ಲ ಅಂತಲ್ಲ, ಆದರೆ ಆ ಮಕ್ಕಳು ಬಂದಂಥ ವಿಘ್ನಗಳನ್ನು ತಮ್ಮ ಶಕ್ತಿಯಿಂದ ವಿಘ್ನ ವಿನಾಶಕ ಆಗಿ ಸದಾ ವಿಜಯಿ ಆಗಿ ಇರ್ತಾರೆ. ಯಾರಲ್ಲಿ ಈ 2 ಮಾತುಗಳು ಇರ್ತವೆ, ಒಂದು ಅವ್ಯಭಿಚಾರಿ ನೆನಪು ಮತ್ತು ನಿರ್ವಿಘ್ನ ಪುರುಷಾರ್ಥ, ಅವರು ಮೊದಲನೇ ಜನ್ಮದಲ್ಲಿ ಮೊದಲನೇ ಆತ್ಮನ ಜೊತೆಗೆ ಸಾಥಿಯಾಗಿ ಬರ್ತಾರೆ. ಸ್ಲೋಗನ್: साइलेंस की पावर से निगेटिव को पॉजिटिव में ಪರಿವರ್ತನ ಕರೋ. ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿರಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು, ಒಡನೆ ತಂದೆ ರೂಪವಾ.